ಯೂನಿಟ್ 5 ಹಾಬೀಸ್ 4ನೇ ತರಗತಿ ಇಂಗ್ಲಿಷ್. ಮೈ ಹಾಬಿ. ದ ಸ್ಕೈ ಈಸ್ ಆಸ್ ಬ್ಲೂ ಆಸ್ ದ ಹೆವನ್ಸ್. ಅಂದರೆ ಸ್ಕೈ ಆಕಾಶ ಹೇಗಿದೆ ಅಂದರೆ ಬ್ಲೂ ಕಲರ್ ಇದೆ ಮತ್ತು ಸ್ವರ್ಗದ ಹಾಗೆ ಇದೆ. ದ ಕ್ರೌಡ್ ನೌ ಹಿಯರ್ ಟು ಬಿ ಫೌಂಡ್. ಇಲ್ಲಿ ಗುಂಪುಗಳು ಇರುತ್ತೆ. ದ ಬರ್ಡ್ಸ್ ಆರ್ ಹ್ಯಾಪಿ ಸಿಂಗಿಂಗ್. ಹಕ್ಕಿಗಳು ಸಂತೋಷವಾಗಿ ಹಾಡ್ತಾ ಇದೆ. ಇಲ್ಲಿ ಎಲ್ಲ ಕಡೆನೂ ಗುಂಪುಗಳು ಇರುತ್ತೆ. ಹೋ ವಾಟ್ ಆನ್ ಎನ್ಚೇಂಜಿಂಗ್ ಸೌಂಡ್. ಎನ್ಚೇಂಜಿಂಗ್ ಸೌಂಡ್ ಅಂದರೆ ಮೋಡಿ ಮಾಡುವಂತಹ ಸೌಂಡು, ನಮಗೆ ಆಕರ್ಷಿಸುವಂತಹ ಒಂದು ಶಬ್ದ. ಸೌಂಡ್, ಎನ್ಚೇಂಜಿಂಗ್ ಸೌಂಡ್. ನೋ ಒನ್ ನೌಸ್ ವೈ ಐ ಡೂ ದಿಸ್. ಯಾರಿಗೂ ಗೊತ್ತಿಲ್ಲ ನಾನು ಇದನ್ನು ಏನಕ್ಕೆ ಮಾಡ್ತಿದ್ದೀನಿ ಅಂತ. ವೈ ಐ ಸಿಟ್ ಅವರ್ಸ್ ಕೇರ್ಲೆಸ್ ಅವೇ. ನಾನು ಯಾಕೆ ಗಂಟೆಗಟ್ಟಲೆ ಬೇಜವಾಬ್ದಾರಿಯಾಗಿ ಲೇಜಿಯಾಗಿ ದೂರ ಕುಳಿತಿದ್ದೇನೆ. ದಿಸ್ ಸ್ಕೆಚಿಂಗ್ ಈಸ್ ಮೈ ಹಾಬಿ. ಸ್ಕೆಚ್ ಮಾಡೋದು, ಚಿತ್ರಗಳನ್ನು ಬಿಡಿಸೋದು, ಸ್ಕೆಚಿಂಗು ಅದು ನನ್ನ ಹವ್ಯಾಸ. ದಿಸ್ ವರ್ಲ್ಡ್ ಆಫ್ ಬ್ಯೂಟಿ ಈಸ್ ವೇರ್ ಐ ಪ್ಲೇ. ಇದು ಸುಂದರವಾದ ಈ ಪ್ರಪಂಚನೇ ನನ್ನ ಆಟದ ಪ್ಲೇಗ್ರೌಂಡು. ಅಲ್ಲೇ ನಾನು ಆ ಸುಂದರವಾದ ಪ್ರಪಂಚದಲ್ಲೇ ನಾನು ಆಟ ಆಡಬೇಕು. ಸೊ ನೌ ಐ ಲೈ ಹಿಯರ್. ಡ್ರಾಯಿಂಗ್. ನಾನಿಲ್ಲಿ ಚಿತ್ರವನ್ನು ಬಿಡಿಸ್ತಾ ಇದ್ದೀನಿ. ಹೋ ವಾಟ್ ಎ ಬ್ಯೂಟಿಫುಲ್ ಸೀನ್. ಎಷ್ಟು ಸುಂದರವಾದ ದೃಶ್ಯ. ದಿಸ್ ವರ್ಲ್ಡ್ ಈಸ್ ಮೇ ಚೆರಿಷ್ಡ್ ಲವ್. ದಿಸ್ ವರ್ಲ್ಡ್ ಈಸ್ ಮೈ ಚೆರಿಷ್ಡ್ ಲವ್. ನನ್ನ ಪ್ರೀತಿಯನ್ನು ಪರಿಗಣಿಸಿದೆ. ದಿಸ್ ವರ್ಲ್ಡ್ ಈಸ್ ಮೈ ಚೆರಿಷ್ಡ್ ಲವ್. ಸೊ ಪೀಸ್ಫುಲ್, ಸೊ ಸೆರೇನ್ ಅಂದರೆ ಪೀಸ್ಫುಲ್, ಶಾಂತಿಯುತವಾಗಿ. ಸೆರೇನ್ ಅಂದರೆ ಪ್ರಶಾಂತವಾಗಿ ಇರಬೇಕು. ಕವಿ ತನ್ನ ಅಭಿಪ್ರಾಯವನ್ನು, ಪ್ರಪಂಚದ ಬಗ್ಗೆ ಇರುವ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಿದ್ದಾರೆ, ಹೇಗಿರಬೇಕು ಅಂತ. ರೀಡ್ ಅಂಡ್ ಆನ್ಸರ್ ಓರಲಿ. ಟೂ ಥಿಂಗ್ಸ್ ಆರ್ ಕಂಪೇರ್ಡ್. ವಾಟ್ ಆರ್ ದೇ. ಎರಡು ವಸ್ತುಗಳನ್ನು ಹೋಲಿಕೆ ಮಾಡಿದಾರಲ್ವ, ಅದು ಯಾವ್ದ್ಯಾವುದು, ಯಾವ್ಯಾವ ವಸ್ತು? ಸ್ಕೈ ಮತ್ತು ಹೆವನ್ಸ್. ವಾಟ್ ಈಸ್ ದ ಎನ್ಚೇಂಜಿಂಗ್ ಸೌಂಡ್. ದ ಬರ್ಡ್ ಆರ್ ಹ್ಯಾಪಿ ಸಿಂಗಿಂಗ್. ವಾಟ್ ಆನ್ ಹಕ್ಕಿಗಳ ಸಂತೋಷವಾದ ಹಾಡು. ಎನ್ಚೇಂಜಿಂಗ್ ಮೋಡಿ ಬರಿಸುವಂತಹ ಶಬ್ದವಾಗಿದೆ. ವಾಟ್ ಈಸ್ ದ ಹಾಬಿ ಆಫ್ ದ ಸ್ಪೀಕರ್. ಸ್ಪೀಕರಿನ ಹಾಬಿ ಏನು? ಡ್ರಾಯಿಂಗ್, ಸ್ಕೆಚ್ ಮಾಡೋದು ಅವ್ರದ್ದು ಹಾಬಿ. ದ ಸ್ಪೀಕರ್ ಸೇಸ್ ಹಿ ಸಿಟ್ಸ್ ಕೇರ್ಲೆಸ್ಲಿ ಅವೇ ಬಿಕಾಸ್, ಯಾಕಂದರೆ ಹಿ ಲವ್ಸ್ ನೇಚರ್. ಅವರು ಪ್ರಕೃತಿಯನ್ನು ಪ್ರೀತಿಸ್ತಾರೆ, ಅದಕ್ಕೆ ಅವರು ಕೇರ್ಲೆಸ್ ಆಗಿ ದೂರ ಕೂತಿದ್ದಾರೆ. ದ ಸ್ಪೀಕರ್ ಸೇಸ್ ದಟ್ ವರ್ಡ್ ಈಸ್ ಪೀಸ್ಫುಲ್ ಅಂಡ್ ಸೆರೇನ್. ಪ್ರಶಾಂತವಾಗಿರಬೇಕು, ಶಾಂತಿಯುತವಾಗಿರಬೇಕು. ಲಿಸನ್ ಅಂಡ್
Say aloud. Short, shell, fish. Stitch, catch, match, shoe. Flash, cherry, witch, rush. Sip, ship, chair, mesh, shine. Divide the words into two groups. The first group has words with sh sound and the second with ch sound. Write them in parts A and B. Some examples are given. sh ಇಂದ ಬರುವ ಶಬ್ದಗಳನ್ನು sh ಅಂತ ಬರೋ ಸೌಂಡನ್ನು ಇಲ್ಲಿ ಬರಿಬೇಕು. ಸಿ ಹೆಚ್ ಅಂತ ಬರುವ ಸೌಂಡನ್ನು ನಾವಿಲ್ಲಿ ಈ ಕಡೆ ಬಾಕ್ಸಲ್ಲಿ ಬರಿಬೇಕು. ಶಾರ್ಟ್, ಮೆಶ್, ಫಿಶ್, ಶೂ, ಶೆಲ್, ಫ್ಲ್ಯಾಶ್, ಶೈನ್, ಶಿಪ್, ರಶ್. ಮ್ಯಾಚ್, ಚೀಕ್, ಸ್ಟಿಚ್, ಕ್ಯಾಚ್, ಚೆರಿ, ವಿಚ್, ಚೇರ್, ವಿಚ್. ಸಿಂಗ್ ಆ್ಯಂಡ್ enjoy. There is a lovely nest. ಇದೇನೋ ಹಕ್ಕಿ ಗೂಡಿಗೆ ಏನಂತ ಕರಿತೀವಿ. There is a lovely nest. A lovely nest. A lovely nest is in the tree. The tree is in the park. Little bird, come hop, hop, hop. I cried, little bird, will you stop, stop, stop? I was going to the tree to say, how do you do? But he shook his little tail and away he flew. For each word, 4 more words are given. Circle the word which means the same as the given word. One has been done for you. ಈ ಕೊಟ್ಟಿರುವಂತಹ ಪದಕ್ಕೆ ಸರಿಯಾದ ಮತ್ತೊಂದು ಅರ್ಥ ಬರುವಂತಹ ಮತ್ತೊಂದು ಪದಕ್ಕೆ ನಾವು ಸರ್ಕಲನ್ನು ಹಾಕಬೇಕು. ಸ್ಕೆಚ್ ಅಂದರೆ ಸ್ಕೆಚರ್, ಡ್ರಾಯಿಂಗ್, ಡ್ರಾ. ಎನ್ಚೇಂಜಿಂಗ್ ಅಂದರೆ ಮೋಡಿ ಬರೆಸುವಂತಹ, ಅಟ್ರಾಕ್ಟ್ ಮಾಡುವಂತಹದ್ದು, ಅಟ್ರಾಕ್ಟಿವ್. ಅಂದರೆ ಡಿಸೈರ್ಡ್. ಸೆರೇನ್ ಅಂದರೆ ಪ್ರಶಾಂತವಾದ, ಕ್ಲೈಮ್ ಅಂದ್ರೂ ಶಾಂತವಾದ, ಸೆರೇನ್ ಅಂದರೆ ಪ್ರಶಾಂತವಾದ. ಚೆರಿಷ್ಡ್ ಅಂದರೆ ಪರಿಗಣನೆಗೆ ತೆಗೆದುಕೊಳ್ಳೋದು, ಡಿಸೈರ್ಡ್ ಒಪ್ಕೊಂಡಿರೋದು. ಕಂಪ್ಲೀಟ್ ಈಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ವಿತ್ ದ ರೈಟ್ ವರ್ಡ್. ದೀಸ್ ವರ್ಡ್ಸ್ ಆರ್ ಗಿವನ್ ಇನ್ ಬ್ರಾಕೆಟ್ ಬಟ್ ದೇರ್ ಸ್ಪೆಲ್ಲಿಂಗ್ಸ್ ಆರ್ ಜಂಬಲ್ಡ್. ಇಲ್ಲಿ ಅದರ ಡ್ಯಾಶಿನ ಉತ್ತರನ ಕೊಟ್ಟಿದ್ದಾರೆ, ಆದರೆ ಅದು ಜಂಬಲ್ಡ್ ಆಗಿದೆ. ಸ್ಪೆಲ್ಲಿಂಗ್ ಆಚೆ ಈಚೆ ಮಾಡಿದ್ದಾರೆ. ನಾವು ಅದನ್ನು ಸರಿ ಮಾಡಿ ಯಾವ ಪದ ಅಂತ ಕಂಡಿಡ್ದು ಇಲ್ಲಿ ಸರಿಯಾದ ಜೋಡಣೆ ಮಾಡಬೇಕು. ಸ್ಪೆಲ್ಲಿಂಗಿನ ಸರಿಯಾದ ಜೋಡಣೆ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. ದ ಇಂಕ್ ಈಸ್ ಆಸ್ ರೆಡ್ ಆಸ್ ಬ್ಲಡ್. ದ ಬರ್ಡ್ಸ್ ಆರ್ ಹ್ಯಾಪಿ ಸಿಂಗಿಂಗ್. ಸ್ಕೆಚಿಂಗ್ ಈಸ್ ಮೈ ಹಾಬಿ. So now I lie here drawing. This word is my cherished love. Identify the pairs of rhyming words. Sum the poem. Make a list of the words in your notebook. One is given. ಸೌಂಡ್, ಫೌಂಡ್. ರೈಮಿಂಗ್ ವರ್ಡ್ ಅಂದರೆ ಲಾಸ್ಟಿನ ಸ್ವರ ಒಂದೇ ರೀತಿ ಇದ್ದರೆ ಅದಕ್ಕೆ ನಾವು ರೈಮಿಂಗ್ ವರ್ಡ್ ಅಂತ
ಕರಿತೀವಿ. ಕನ್ನಡದಲ್ಲಿ ಪ್ರಾಸಪದ. ವರ್ಕ್ ವಿತ್ ಎ ಪಾರ್ಟ್ನರ್. ಥಿಂಕ್ ಆಫ್ more words that rhyme with the words one has been done for you. Sound, found, round, bound. Park, shark, mark, bark. Nest, best, rest, guest. Some pictures are given below. Color them as your like. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಕಲರನ್ನು ಮಾಡಬೇಕು. ಗುಡ್ ಹಾಬೀಸ್. ಗುಡ್ ಹಾಬೀಸ್. There lived a but cute boy at Tiruchanappalli in Tamil Nadu. He was born on November 7, 1888. He was very clever and smart. ಒಬ್ಬ ಹುಡುಗ ಇದ್ದ. ಅವನು ತಿರುಚನಾಪಳ್ಳಿಯಲ್ಲಿದ್ದ, ತಮಿಳುನಾಡಿನ ತಿರುಚನಾಪಳ್ಳಿ ಎಂಬ ಗ್ರಾಮದಲ್ಲಿ ಅವನು ಇದ್ದ. ಅವನ ಹುಟ್ಟಿದ್ದು ಯಾವಾಗ? ಬಾರ್ನ್ ನವೆಂಬರ್ 7, 1888ರಲ್ಲಿ ಅವನು ಹುಟ್ಟಿದ್ದಾನೆ. ಅವನು ತುಂಬ ವೆರಿ ಕ್ಲೆವರ್ ಆ್ಯಂಡ್ ಸ್ಮಾರ್ಟ್, ತುಂಬ ಬುದ್ಧಿವಂತನಾಗಿದ್ದ. ಹಿ ವಾಸ್ ಗುಡ್ ಇನ್ ಹಿಸ್ ಸ್ಟಡೀಸ್ ಆ್ಯಂಡ್ ಹ್ಯಾಡ್ ಗುಡ್ ಹಾಬೀಸ್. ಅವನು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ತಾ ಇದ್ದ ಮತ್ತು ಒಳ್ಳೆಯ ಹವ್ಯಾಸಗಳು, ಹಾಬೀಸ್ ಅಂದರೆ ಹವ್ಯಾಸಗಳು ಇದ್ವು. He loved to swim in the village pond for hours. He had so many friends to play with. ಅವನ ಜೊತೆಗೆ ಆಟ ಆಡಲು ತುಂಬ ಗೆಳೆಯರಿದ್ದರು. Pond loved flying kites. They used to make colorful kites. The boy was always busy. ಮಕ್ಕಳೆಲ್ಲರೂ ತುಂಬ ಬ್ಯುಸಿಯಾಗಿದ್ದರು. ಯಾವುದರಲ್ಲಿ? ಆಟ ಆಡೋದ್ರಲ್ಲಿ. ಅವರಿಗೆ ಕೈಟ್ಸ್, ಗಾಳಿಪಟವನ್ನು ಹಾರಿಸೋದು ತುಂಬ ಇಷ್ಟ ಇತ್ತು. ಅವರು ಕಲರ್ಫುಲ್ ಆದ ಗಾಳಿಪಟಗಳನ್ನು ಮಾಡ್ತಾ ಇದ್ರು. ವೆನ್ ಹಿ ಹ್ಯಾಡ್ ನೋ ವರ್ಕ್ he used to go for a long walk. ಅವರಿಗೆ ಕೆಲಸವಿಲ್ಲದಾಗ ಏನು ಮಾಡ್ತಿದ್ರು? ನಡ್ಕೊಂಡು ಲಾಂಗ್ ವಾಕ್ ಹೋಗ್ತಾ ಇದ್ರು, ದೂರ ನಡೀತಾ ಇದ್ರು. ಹಿ ಲವ್ ಟು ವಾಚ್ ದ ಬ್ಯೂಟಿ ಆಫ್ ನೇಚರ್. ಅವರಿಗೆ ಪರಿಸರದ ಸೌಂದರ್ಯವನ್ನು ನೋಡುವುದೆಂದರೆ ಬಹಳ ಇಷ್ಟ. ಹಿ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಅರೌಂಡ್ ಹಿಮ್. ಅವರ ಸುತ್ತಮುತ್ತಲಿನ ಪರಿಸರದ ಮೇಲೆ ಅವರಿಗೆ ತುಂಬ ಕುತೂಹಲ ಇತ್ತು. The boy waited for every evening every day because it was time to listen to stories from his father. ಅವನು ಸಂಜೆಯಾಗುವುದನ್ನೇ ಕಾಯ್ತಿದ್ದ, ಯಾಕಂದರೆ ಅವರ ತಂದೆ ಅವನಿಗೆ ಕತೆಗಳನ್ನು ಹೇಳ್ತಾ ಇದ್ರು. ಆ ಕತೆಗಳನ್ನು ಕೇಳಿಸ್ಕೊಳಕ್ಕೋಸ್ಕರ ಅವನು ಸಂಜೆಯಾಗೋದನ್ನೇ ಕಾಯ್ತಾ ಇದ್ದ. Many village people used to come to his father to listen to the stories of the Ramayana, the Mahabharata and other stories. ಹಳ್ಳಿಯ ಜನರು ಸಹ ಅವರ ತಂದೆಯ ಬಳಿ ಕಥೆಯನ್ನು ಕೇಳಲು ಬರ್ತಾ ಇದ್ರು. ಯಾವ ಕತೆ ಅಂದರೆ ರಾಮಾಯಣ, ಮಹಾಭಾರತದ ಕಥೆಗಳು. The father also used to play on the ವೀಣಾ ಆ್ಯಂಡ್ ವೈಲಿನ್. ಅವರ ತಂದೆ ವೀಣೆ ಮತ್ತು ವೈಲಿನನ್ನು ನುಡಿಸ್ತಾ ಇದ್ದರು. ದ ಬಾಯ್ ಎಂಜಾಯ್ಡ್ ದ ಸ್ವೀಟ್ ಮ್ಯೂಸಿಕ್. ಆ ಹುಡುಗ ಆ ಸುಮಧುರವಾದ ಮ್ಯೂಸಿಕ್, ಸಂಗೀತವನ್ನು ಎಂಜಾಯ್ ಮಾಡ್ತಿದ್ದ. ಹಿ ವಾಸ್ ಸೋ ಕ್ಯೂರಿಯಸ್ ಟು ನಾವ್ ಎವ್ರಿಥಿಂಗ್. ಅವನಿಗೆ ಎಲ್ಲದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇತ್ತು. ದ ಬಾಯ್ ವಾಸ್ ವೆರಿ
intelligent and disciplined. All the teachers loved him and advised advised him to read good books. ಅವನು ತುಂಬ ಬುದ್ಧಿವಂತನಾಗಿದ್ದ ಮತ್ತು ಡಿಸಿಪ್ಲಿನ್ ಆಗಿದ್ದ. ಹೇಳಿದ ಮಾತನ್ನು ಕೇಳ್ತಿದ್ದ ಮತ್ತು ಟೀಚರು ಅವನಿಗೆ ತುಂಬ ಪ್ರೀತಿಸ್ತಾ ಇದ್ರು ಮತ್ತು ಅವನಿಗೆ ಅಡ್ವೈಸ್ ಮಾಡ್ತಿದ್ರು, ಏನಂತ ಅವನಿಗೆ ಸಲಹೆ ಕೊಡ್ತಾ ಇದ್ರು, ಒಳ್ಳೆಯ ಪುಸ್ತಕಗಳನ್ನು ಓದು ಅಂತ. The boy started to read books on science and nature. ಆ ಹುಡುಗ ಬುಕ್ಕುಗಳನ್ನು ಓದಲು ಸ್ಟಾರ್ಟ್ ಮಾಡ್ದ. ಎಂತಹ ಬುಕ್ಕವನ್ನು ಓದ್ತಿದ್ದವಂದರೆ ವಿಜ್ಞಾನ ಮತ್ತು ಪರಿಸರದ ಬುಕ್ಕುಗಳನ್ನು ಅವನು ಓದ್ತಾ ಇದ್ದ. ಹಿಸ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಗ್ರೇವ್ ಡೇ ಬೈ ಡೇ. ಅವನಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ದಿನ ಕಳೆದಂತೆ ಅವನಿಗೆ ವಿಜ್ಞಾನದಲ್ಲಿ ಆಸಕ್ತಿ ಹೆಚ್ಚಾಯಿತು. ಫಿಸಿಕ್ಸ್ ಬಿಕೇಮ್ ಹಿಸ್ ಫೇವ್ರೇಟ್ ಸಬ್ಜೆಕ್ಟ್. ಅವರ ಫೇವ್ರೇಟ್ ಸಬ್ಜೆಕ್ಟ್ ಏನಾಗಿತ್ತು? ಫಿಸಿಕ್ಸ್ ಆಗಿತ್ತು. ದೀಸ್ ಗುಡ್ ಹಾಬೀಸ್ ಹೆಲ್ಪ್ಡ್ ಹಿಮ್ ಟು ವರ್ಕ್ ಹಾರ್ಡ್ ಟು ಫೈಂಡ್ ನ್ಯೂ ಥಿಂಗ್ಸ್. ಇಂತಹ ಒಳ್ಳೆಯ ಹವ್ಯಾಸಗಳು ಅವನಿಗೆ ಒಳ್ಳೆಯ ಕೆಲಸ ಮತ್ತು ಹೊಸ ವಸ್ತುವನ್ನು ಕಂಡುಹಿಡಿಯುವಂತಕ್ಕೆ ಸಹಾಯ ಆಯಿತು. ವಿತ್ ಹಿಸ್ ಹಾರ್ಡ್ ವರ್ಕ್ ಹಿ ಬಿಕೇಮ್ ಎ ಫೇಮಸ್ ಸೈಂಟಿಸ್ಟ್ ಆ್ಯಂಡ್ ಗಾಟ್ ದ ನೊಬೆಲ್ ಪ್ರೈಸ್ ಇನ್ 1930. ಇಂತಹ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಅವನು ಒಳ್ಳೆಯ ಸೈಂಟಿಸ್ಟ್, ವಿಜ್ಞಾನಿಯಾದ ಮತ್ತು ಅವನಿಗೆ 1930ರಲ್ಲಿ ನೊಬೆಲ್ ಪ್ರೈಸ್ ಸಹ ಬಂತು. ಡು ಯು ನೌ ಹೂ ದಿಸ್ ಬಾಯ್ ವಾಸ್? ನಿಮಗೆ ಗೊತ್ತಾ ಇವನು ಯಾರು ಅಂತ, ಈ ಹುಡುಗ ಯಾರು ಅಂತ? ಇಟ್ ವಾಸ್ ಸರ್ ಸಿ ವಿ ರಾಮನ್. ಇದು ಸರ್ ಸಿ ವಿ ರಾಮನ್. ಇಲ್ಲಿದ್ದಾರಲ್ಲ ಇವರೇ ಸರ್ ಸಿ ವಿ ರಾಮನ್. ಹಿ ಇನ್ವೆಂಟೆಡ್ ಹಿಸ್ ಥಿಯರಿ ಆನ್ ಲೈಟ್, ಪಾಪ್ಯುಲರ್ಲಿ ನೌನ್ ಆ್ಯಸ್ ರಾಮನ್ ಎಫೆಕ್ಟ್. ಅವರು ಕಂಡುಹಿಡಿದಂತಹ ಏನನ್ನು ಕಂಡುಹಿಡಿದ್ರು ಅಂದರೆ ಥಿಯರಿ. ಯಾವುದನ್ನು ಕಂಡುಹಿಡಿದ್ರು ಅಂದರೆ ಲೈಟ್ ಬಗ್ಗೆ ಕಂಡುಹಿಡಿದ್ರು. ಅವರ ಲೈಟ್ ರಾಮನ್ ಎಫೆಕ್ಟ್ ಅಂತಲೇ ಅದಕ್ಕೆ ಕರಿತೀವಿ. ಸಿ ವಿ ರಾಮನ್ ಬಗ್ಗೆ ಇಷ್ಟೋ ತನಕ ನಾವು ಕೇಳಿದ್ದು ಸಿ ವಿ ರಾಮನ್ ಬಗ್ಗೆ. ಇವರು ಬೆಳಕಿನ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಅವರು ಕಲೆ ಹಾಕಿದ್ದಾರೆ. ಅದರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅದು ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಏನಾಗುತ್ತೆ, ಬೆಳಕು ಹೇಗೆ ವೇಗವಾಗಿ ಚಲಿಸುತ್ತೆ, ಹೀಗೆ ಎಲ್ಲ ರೀತಿಯ ಬಗ್ಗೆ ಅವರು ತಿಳಿಸಿದ್ದಾರೆ. ನ್ಯೂ ವರ್ಡ್ಸ್. Read and write. A short paragraph on Sir C V Raman is given, but the paragraph is incomplete. Supply appropriate words and complete the paragraph. ಇಲ್ಲಿ ಅವರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಪದಗಳು ಮಿಸ್ ಆಗಿದೆ. ಅದನ್ನು ನಾವು ಫಿಲಪ್ ಮಾಡಬೇಕು. ರಾಮನ್ ವಾಸ್ ಗುಡ್ ಅಟ್ ಸ್ವಿಮ್ಮಿಂಗ್. ಹಿಸ್ ಫ್ರೆಂಡ್ಸ್ ಯೂಸ್ಡ್ ಟು ಮೇಕ್ kites, but during free time Raman would get for a long. Besides, his father would tell him interesting stories of all the subjects of study. Raman liked physics most. Now complete each sentences under each picture. ಏನು ಮಾಡ್ತಿದ್ದ ನೀನು? ಪುಷ್ ಚೇರ್, ಮಿಕ್ಸ್ ಕಾಫಿ, ಡ್ರೈ ಪ್ಲೇಟ್, ಸ್ವೈಪ್ ಫ್ಲೋರ್.
fill in the blanks in the balloons with their opposites. One has been done for you. ಇದರ ಆಪೋಸಿಟ್ಗಳನ್ನು ನಾವು ಬರಿಬೇಕು. ಗುಡ್, ಬ್ಯಾಡ್, ಸ್ಮಾರ್ಟ್, ಅಗ್ಲಿ, ಫ್ರೆಂಡ್, ಫೋ, ಲವ್, ಹೇಟ್, ಲಾಂಗ್, ಶಾರ್ಟ್, ನ್ಯೂ, ಓಲ್ಡ್, ಹಾರ್ಡ್, ಸಾಫ್ಟ್, ಸ್ವೀಟ್, ಬಿಟರ್. ಗುಡ್, ಬ್ಯಾಡ್. ಗುಡ್ ಅಂದರೆ ಒಳ್ಳೆಯದು, ಬ್ಯಾಡ್ ಅಂದರೆ ಕೆಟ್ಟದು. ಸ್ಮಾರ್ಟ್, ಅಗ್ಲಿ ಚೆನ್ನಾಗಿದ್ದೆ, ಸುಂದರ. ಫ್ರೆಂಡ್, ಫೋ. ಫ್ರೆಂಡ್ ಅಂದರೆ ಸ್ನೇಹಿತ, ಎನಿಮಿ. ಲವ್ ಪ್ರೀತಿ, ಲಾಂಗ್ ಉದ್ದ, ಗಿಡ್ಡ. ನ್ಯೂ, ಓಲ್ಡ್ ಹೊಸದು, ಹಳೆಯದು. ಹಾರ್ಡ್ ಗಟ್ಟಿಯಾಗಿರುವುದು, ಸಾಫ್ಟ್ ಮೃದುವಾಗಿರುವುದು. ಸ್ವೀಟ್ ಸಿಹಿ, ಬಿಟರ್ ಅಂದರೆ ಕಹಿ. ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಈ ಪದ ಆಕ್ಷನ್ ವರ್ಡು ಅಥವಾ ನೇಮಿಂಗ್ ವರ್ಡ್ ನಾವಿಲ್ಲಿ ಬರಿಬೇಕು. ಐಡೆಂಟಿಫೈ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆಸ್ ಆಕ್ಷನ್ ವರ್ಡ್ಸ್ ಆರ್ ನೇಮಿಂಗ್ ವರ್ಡ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಕೆಲವೊಂದು ಪದಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಆ ಪದ ಆಕ್ಷನ್ ವರ್ಡ್ ಆಗಿ ಕ್ರಿಯಾಪದವಾಗಿ ಆ ವಾಕ್ಯದಲ್ಲಿ ಇದೆಯೋ ಅಥವಾ ಹೆಸರಾಗಿ ಆ ವಾಕ್ಯದಲ್ಲಿ ಇದೆಯೋ ಅನ್ನೋದನ್ನು ನಾವು ಗುರುತಿಸ್ಬೇಕು. ಆಕ್ಷನ್ ವರ್ಡ್ ಅಂದರೆ ಕ್ರಿಯಾಪದ, ಕ್ರಿಯೆ ನಡೆದಿರುತ್ತೆ. ಇಲ್ಲಿ ಇಲ್ಲ ಅಂದರೆ ಹೆಸರಾಗಿ ಅದನ್ನು ಉಪಯೋಗಿಸಿರ್ತೇವೆ. ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್. ಇಲ್ಲಿ ಪಾರ್ಕ್ ಅನ್ನೋದು ಅಂದರೆ ಕಾರನ್ನು ಹೋಗಿ ಅದರ ಸ್ಥಳದಲ್ಲಿ ನಿಲ್ಲಿಸೋದಕ್ಕೆ ಏನೋ ಪಾರ್ಕಿಂಗ್ ಮಾಡೋದು ಅಂತೀವಿ, ಅದು ಆ್ಯಕ್ಷನ್ ಆಯಿತು. ಹಾಗಾಗಿ ಇದು ಆ್ಯಕ್ಷನ್ ವರ್ಡ್. ದೇರ್ ಈಸ್ ಎ ಪಾರ್ಕ್ ನಿಯರ್ ಮೈ ಹೌಸ್. ನನ್ನ ಮನೆಯ ಹತ್ತಿರ ಒಂದು ಪಾರ್ಕ್ ಇದೆ. ಹಾಗಾದರೆ ಇದು ಏನಾಯಿತು? ಹೆಸರಾಯಿತು, ನೇಮಿಂಗ್ ವರ್ಡ್. ಪಾರ್ಕ್ ಅನ್ನೋದು ಇಲ್ಲಿ ನೇಮಿಂಗ್ ವರ್ಡ್ ಆಗಿದೆ. ಐ ಆಮ್ ಗೋಯಿಂಗ್ ಟು ಬೈ ಎ ಬುಕ್. ನಾನು ಬುಕ್ಕನ್ನು ಖರೀದಿ ಮಾಡಲು ಹೋಗುತ್ತಿದ್ದಾನೆ. ಹಾಗಾದರೆ ಇಲ್ಲಿ ನೇಮಿಂಗ್ ವರ್ಡ್. ಬುಕ್ಕನ್ನು ತಗೊಳ್ಳಲು ಹೋಗ್ತಾ ಇದ್ದೀನಿ ನಾನು. ಟೀಚರ್ ಟೋಲ್ಡ್ ಅಸ್ ಟು ಬುಕ್ ಎ ಟಿಕೆಟ್ ಫಾರ್ ದ ಟ್ರೈನ್ ಜರ್ನಿ. ಇಲ್ಲಿ ಬುಕ್ ಅಂದರೆ ನಾವು ರೈಲ್ವೆ ಟಿಕೆಟನ್ನು ಬುಕ್ ಮಾಡೋದು. ಹಾಗಾಗಿ ಇದು ಆ್ಯಕ್ಷನ್ ವರ್ಡ್ ಆಯಿತು. ರೈಲ್ವೆ ಟಿಕೆಟನ್ನು ನಿಗದಿಪಡಿಸೋದು, ಅಲ್ಲಿ ಹೋಗಿ ರೈಲ್ವೆ ರಿಸರ್ವೇಷನ್ ಮಾಡಿಸೋದು, ಬುಕ್ ಮಾಡೋದು. ಹಾಗಾಗಿ ಇದು ಆ್ಯಕ್ಷನ್ ವರ್ಡ್. ಐ ಕೂಂಬ್ ಮೈ ಹೇರ್ ಡೈಲಿ. ನನ್ನ ಕೂದಲನ್ನು ನಾನು ಡೈಲಿ ಬಾಚ್ಕೊಳ್ತೀನಿ. ಬಾಚೋದು ಇಲ್ಲಿ ಆ್ಯಕ್ಷನ್ ವರ್ಡ್ ಆಯಿತು. ಅಲ್ಲಿ ಕೆಲಸ ನಡೀತಾ ಇದೆ, ಆ್ಯಕ್ಷನ್ ಅದು ತಲೆ ಬಾಚೋದು, ಕೂಂಬ್. ಮೈ ಸಿಸ್ಟರ್ ಕ್ಯಾರೀಸ್ ಎ ಕೂಂಬ್ ಇನ್ ಹರ್ ಬ್ಯಾಗ್. ನನ್ನ ತಂಗಿ ಕೂಮ್ ಅಂದರೆ ಬಾಚಣಿಕೆಯನ್ನು ಅವಳ ಬ್ಯಾಗಲ್ಲಿ ಯಾವಾಗೂ ಇಟ್ಕೊಂಡಿರ್ತಾಳೆ. ಹಾಗಾದರೆ ಇಲ್ಲಿ ಕೂಮ್ ಅನ್ನೋದು ನೇಮಿಂಗ್ ವರ್ಡ್ ಆಯಿತು. ಇಲ್ಲಿ ಬಾಚ್ಕೊಳೋದು ಕೂಮ್. ಐ ಕೂಮ್ ಮೈ ಹೇರ್ ಡೈಲಿ ಅಂದರೆ ಅಲ್ಲಿ ಬಾಚೋದು, ಅಲ್ಲಿ ಕೆಲಸ ಆಯಿತು, ಆ್ಯಕ್ಷನ್ ವರ್ಡ್. ಗೀತಾ ಗಾಟ್ 2 gold rings ಆನ್ ಹರ್ ಬರ್ತ್ಡೇ. ಗೀತಾ ಎನ್ನುವವಳು ಅವಳ ಬರ್ತ್ಡೇಗೆ 2 ಗೋಲ್ಡ್ ರಿಂಗ್ಗಳನ್ನು ಖರೀದಿಸಿದ್ದಾಳೆ. ಅಂದರೆ ಇಲ್ಲಿ ರಿಂಗ್ಸ್ ಅನ್ನೋದು ನೇಮಿಂಗ್ ವರ್ಡ್ ಆಯಿತು. ರಿಂಗನ್ನು ಖರೀದಿ ಮಾಡಿದ್ದಾಳೆ. ಅವರ್ ಸ್ಕೂಲ್ ಅಟೆಂಡರ್ ರಿಂಗ್ಸ್ ದ ಬೆಲ್. ನಮ್ಮ ಸ್ಕೂಲಿನ ಗುಮಾಸ್ತ ಅಟೆಂಡರ್ ಏನು ಮಾಡ್ತಿದ್ದಾರೆ? ಬೆಲ್ಲನ್ನು ರಿಂಗ್ ಮಾಡ್ತಿದ್ದಾರೆ. ಅಲ್ಲಿ ಕೆಲಸ ನಡೀತಿದೆ, ಬೆಲ್ಲನ್ನು ಹೊಡಿತಾ ಇದ್ದಾರೆ. ಹಾಗಾದರೆ ಅಲ್ಲಿ ಏನಾಯಿತು? ಆ್ಯಕ್ಷನ್ ವರ್ಡ್ ಆಯಿತು. ಇದು ಆ್ಯಕ್ಷನ್ ವರ್ಡ್. ಮೈ ಡ್ಯಾಡ್ ಬ್ರಾಟ್ ಮಿ ಎ ನ್ಯೂ ಡ್ರೆಸ್. ನನ್ನ ತಂದೆ ನನಗೆ ಹೊಸ ಬಟ್ಟೆಯನ್ನು ಕೊಡಿಸಿದರು. ಇಲ್ಲಿ ಡ್ರೆಸ್ ಅನ್ನೋದು ನೇಮಿಂಗ್ ವರ್ಡ್. ಬಟ್ಟೆ ಹೆಸರು ಡ್ರೆಸ್. ಐ ಡ್ರೆಸ್ ಮೈ ಸೆಲ್ಫ್ ಕೇರ್ಫುಲಿ ಬಿಫೋರ್ ಐ ಗೋ ಔಟ್. ನಾನು ನನ್ನನ್ನು ನಾನೇ ರೆಡಿ ಮಾಡ್ಕೊತೀನಿ, ಅಂದರೆ ಡ್ರೆಸ್ ಮಾಡ್ಕೊತೀನಿ, ಮೇಕಪ್ ಮಾಡ್ಕೊತೀನಿ. ಇಲ್ಲೇನಾಯಿತು? ಕೆಲಸ. ಡ್ರೆಸ್ ಮೈ ಸೆಲ್ಫ್.
ಹಾಗಾಗಿ ಇಲ್ಲಿ ಏನಾಯಿತು, ಇದು ಡ್ರೆಸ್ ಅನ್ನೋದು ಆ್ಯಕ್ಷನ್ ವರ್ಡ್ ಆಯಿತು. ಆ್ಯಕ್ಷನ್ ವರ್ಡ್ಗೆ ಏನಂತ ಕರಿತೀವಿ, ವರ್ಬ್ ಅಂತಲೂ ಕರಿತೀವಿ. ನೇಮಿಂಗ್ ವರ್ಡ್ಗೆ ನೌನ್ ಅಂತ ಕರಿತೀವಿ. ಇಲ್ಲೊಂದು ಕಾನ್ವರ್ಸೇಷನ್ ಇದೆ. ಪ್ರಾಕ್ಟೀಸ್ ಸ್ಪೀಚ್. ರೀಡ್ ದಿಸ್ ಕಾನ್ವರ್ಸೇಷನ್ ಬಿಟ್ವೀನ್ ಎ ನ್ಯೂ ಸ್ಟೂಡೆಂಟ್ ಆ್ಯಂಡ್ ಹಿಸ್ ಟೀಚರ್ ಆನ್ ದ ಫಸ್ಟ್ ಡೇ ಆಫ್ ದ ಸ್ಕೂಲ್. ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ಸಂಭಾಷಣೆ ನಡೀತಾ ಇದೆ. ಸ್ಟೂಡೆಂಟು ಹೊಸದಾಗಿ ಸ್ಕೂಲಿಗೆ ಬಂದಿದ್ದಾಳೆ. ಅವಳು ಟೀಚರ್ ಜೊತೆ ಹೇಗೆ ಮಾತಾಡ್ತಾಳೆ, ಟೀಚರ್ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಇಲ್ಲಿ ಒಂದು ಸಂಭಾಷಣೆ. ಟೀಚರ್: ಡಿಯರ್ ಸ್ಟೂಡೆಂಟ್, ವಿಲ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್. ಟೀಚರ್ ಹೇಳ್ತಿದ್ದಾರೆ, ಡಿಯರ್ ಸ್ಟೂಡೆಂಟ್, ನೀವು ಎಲ್ಲರೂ ಎದ್ದು ನಿಲ್ತೀರಾ. ಶೇಷಾ: ಎಸ್ ಮಿಸ್. ಟೀಚರ್: ವಾಟ್ಸ್ ಯುವರ್ ನೇಮ್. ಅವಳು ಎಸ್ ಮಿಸ್ ಅಂತಾಳೆ. ಅದಕ್ಕೆ ಟೀಚರ್ ಕೇಳ್ತಿದ್ದಾರೆ, ವಾಟ್ಸ್ ಯುವರ್ ನೇಮ್, ನಿನ್ನ ಹೆಸರೇನು. ಶೇಷಾ: ಮೈ ನೇಮ್ ಈಸ್ ಶೇಷಾ ರಾಯ್. ಟೀಚರ್: ಶೇಷಾ ರಾಯ್, ವೇರ್ ಆರ್ ಯು ಫ್ರಮ್. ನೀನು ಎಲ್ಲಿಂದ ಬಂದಿದ್ದೀಯಾ. ಶೇಷಾ: ಐ ಆಮ್ ಫ್ರಮ್ ಮಂಗಳೂರು. ನಾನು ಮಂಗಳೂರಿಂದ ಬಂದಿದ್ದೇನೆ. ಟೀಚರ್: ಓಕೆ, ಲೆಟ್ಸ್ ನೌ ಅಬೌಟ್ ಯುವರ್ ಪೇರೆಂಟ್ಸ್. ನಿನ್ನ ತಂದೆ ತಾಯಿಯ ಬಗ್ಗೆ ಹೇಳು. ಮೈ ಫಾದರ್ ಈಸ್ ಎ ಲಾಯರ್ ಆ್ಯಂಡ್ ಮೈ ಮದರ್ ಈಸ್ ಎ ಟೀಚರ್. ನನ್ನ ತಂದೆ ಲಾಯರು, ನನ್ನ ಮದರು ಟೀಚರು. ಟೀಚರ್ ಅದಕ್ಕೆ, ಐ ಆಮ್ ಗ್ಲೈಡ್ ಟು ಹಿಯರ್ ದಟ್. ಕ್ಯಾನ್ ಯು ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಹಾಬೀಸ್. ಓಕೆ, ನಿನ್ನ ಹಾಬೀಸ್ ಬಗ್ಗೆ ಏನಾದರೂ ಹೇಳು. ನಿನ್ನ ಶೇಷಾ: ಆಫ್ ಕೋರ್ಸ್ ಐ ಲೈಕ್ ಟು ರೀಡ್ ಸ್ಟೋರಿ ಬುಕ್ಸ್ ಆ್ಯಂಡ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಈಸ್ ಮ್ಯಾಥ್ಸ್. ನಾನು ಕತೆ ಬುಕ್ಗಳನ್ನು ಓದೋದು ನನಗೆ ಬಹಳ ಇಷ್ಟ ಮತ್ತು ನನಗೆ ಮ್ಯಾಥ್ಸ್ ಸಬ್ಜೆಕ್ಟು ಬಹಳ ಇಷ್ಟ. ಟೀಚರ್: ವೆಲ್, ಪ್ಲೀಸ್ ಸಿಟ್ ಡೌನ್. ಓಕೆ, ಆಯಿತು, ಕೂತ್ಕೋ. Look at the clues and complete the sentences. One has been done for you. Then write a paragraph based on them. ಇಲ್ಲಿ ಕೆಲವು ಪದಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾದ ವಾಕ್ಯದಲ್ಲಿ ಅದಕ್ಕೆ ಏನು ಪದನ ಸೇರಿಸಬೇಕು ಅದನ್ನು ಸೇರಿಸಿ ಸರಿಯಾದ ವಾಕ್ಯವನ್ನು ರಚಿಸಬೇಕು. ಪವನ್ ಐ ಫ್ರೆಂಡ್ಸ್. ಪವನ್ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಇಲ್ಲಿ ಅಂಡ್ ಮತ್ತು ಆರನ್ನು ಸೇರಿಸಬೇಕು. ಐ ಲೈಕ್ ಡ್ರಾಯಿಂಗ್. ಪವನ್ ಲೈಕ್ ಸಿಂಗಿಂಗ್. ಐ ಲೈಕ್ ಡ್ರಾಯಿಂಗ್ ಆ್ಯಂಡ್ ಪವನ್ ಲೈಕ್ ಸಿಂಗಿಂಗ್. ಯೂಶುವಲಿ ಡ್ರಾ ಪಿಕ್ಚರ್ಸ್ ನೇಚರ್. ಯೂಶುವಲಿ ಐ ಡ್ರಾ ದ ಪಿಕ್ಚರ್ಸ್ ಆಫ್ ನೇಚರ್. Pawan film songs well. Pawan sings film songs very well. All students us like. All the students loved us and liked to see our works. ಆ್ಯಕ್ಟಿವಿಟಿ, ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡಿಕೊಂಡು ಮಾಡಿ. ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು, ಚಟುವಟಿಕೆಗಳು ಎಲ್ಲವೂ ಮುಗಿದಿದೆ. ಗುಡ್ ಹಾಬೀಸ್ನ ಎಲ್ಲ ಪ್ರಶ್ನೋತ್ತರಗಳು, ಚಟುವಟಿಕೆ ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹಿಂದಿನ ಎಲ್ಲ ಪಾಠಗಳ ವಿಡಿಯೋನೂ ಇದೆ, ಅವುಗಳನ್ನು ಸಹ ನೋಡಿ.